ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಡಿವೈಎಸ್ಪಿ ಲಕ್ಷ್ಮಿ ಸಾವಿನ ಹಿಂದಿನ ರಹಸ್ಯವಾದರೂ ಏನು? ಸಂಸಾರದಲ್ಲಿನ ಮನಸ್ತಾಪವೇ ಕಾರಣವಾಯ್ತಾ? ಸ್ನೇಹಿತರ ಕೈವಾಡ ಇತ್ತಾ? ಮಗಳ ನಿಗೂಢ ಸಾವಿನ ಬಗ್ಗೆ ಲಕ್ಷ್ಮಿಯ ಅಪ್ಪ ದೂರಿನಲ್ಲಿ ಹೇಳಿದ್ದೇನು? ಇದೆಲ್ಲವನ್ನು ನೋಡೋಣ. ಡಿವೈಎಸ್ಪಿ ಲಕ್ಷ್ಮಿ ಸಾವಿನ ಹಿಂದೆ ಹಲವು ಅನುಮಾನ ಹುಟ್ಟಿಕೊಂಡಿದ್ದು ಯಾಕೆ? ಲಕ್ಷ್ಮಿ ಸಾವಿಗೆ ಆಕೆಯ ಗಂಡನೇ ಕಾರಣನಾ, ಇಲ್ಲ ಅವರ ಸ್ನೇಹಿತರೇ ಕಾರಣರಾದ್ರ? ಸಂಸಾರದಲ್ಲಿನ ವಿರಸದಿಂದ ಮದ್ಯದ ಮೊರೆ ಹೋಗಿದ್ರ ಲಕ್ಷ್ಮಿ? ಇದೆಲ್ಲವನ್ನು ನೋಡೋಣ ಸೂಸೈಡ್ ಸೀಕ್ರೆಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಿಸಿದಂತೆ ಲಕ್ಷ್ಮಿ ತಮ್ಮದೇ ವೆಂಕಟೇಶ್ 2 ಪುಟಗಳ ದೂರು ನೀಡಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ನೀಡಿರುವ ದೂರಿನಲ್ಲಿ ಮಗಳು ಅಳಿಯನ ಜಗಳದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ರಾತ್ರಿ 10:45ಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ಮಾಹಿತಿ ಬಂದಿದೆ. ಆದರೆ ನೇಣು ಬಿಗಿದುಕೊಂಡು ಸಾವಿನ ಬಗ್ಗೆ ಅನುಮಾನವಿದ್ದು ಈ ಬಗ್ಗೆ ತನಿಖೆ ನಡೆಸುವಂತೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಲಕ್ಷ್ಮಿ ತಂದೆ ವೆಂಕಟೇಶ್ ಉಲ್ಲೇಖಿಸಿದ್ದಾರೆ. ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಅನುಮಾನಾಸ್ಪದ ಸಾವಿನ ಕೇಸ್ನ ತನಿಖೆ ನಡೆಸಲು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಈ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಬೊಮ್ಮಾಯಿ, ಲಕ್ಷ್ಮಿ ಸಾವಿನ ಸತ್ಯಾಸತ್ಯತೆ ತಿಳಿಯಲು ತನಿಖೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಪೊಲೀಸರಲ್ಲಿ ಆತ್ಮಸ್ಥೈರ್ಯ ತುಂಬಲು ನಿರಂತರ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಅಂತಲೂ ಬೊಮ್ಮಾಯಿ ಹೇಳಿದ್ದಾರೆ. ಲಕ್ಷ್ಮಿ ಮತ್ತು ನವೀನ್ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ರಿಂದಾಗಿ ರಾಜಿ ಮಾಡಲು ನಡೆದ ಪ್ರಯತ್ನವೇ ಸಾವಿಗೆ ಕಾರಣವಾಯಿತಾ ಅನ್ನೋ ಅನುಮಾನ ಮೂಡಿದೆ. ರಾತ್ರಿ 10 ಗಂಟೆ ಸಮಯದಲ್ಲಿ ಮನು ಮತ್ತು ಲಕ್ಷ್ಮಿ ಮಾತಿನ ಮಧ್ಯೆ ಪತಿ ನವೀನ್ ವಿಚಾರ ಬಂದಿದೆ. ಬೇರೊಬ್ಬರ ಮಧ್ಯಸ್ಥಿಕೆಯಲ್ಲಿ ಪತಿ ಪತ್ನಿಗೆ ರಾಜಿ ಮಾಡಿಸ್ತೇವೆ ಎಂದು ಹೇಳಿದ್ದಾರೆ. ಇಷ್ಟಕ್ಕೆ ಕೋಪಿಸಿಕೊಂಡು ರೂಮ್ ಒಳಗೆ ತೆರಳಿದ್ದ ಲಕ್ಷ್ಮಿ ಬಾಗಿಲು ಹಾಕಿಕೊಂಡಿದ್ರಂತೆ. ಡಿವೈಎಸ್ಪಿ ಲಕ್ಷ್ಮಿ ಅನುಮಾನಾಸ್ಪದ ಸಾವಿನ ಬಗ್ಗೆ ಗೆಳೆಯರಾದ ಮನು ಮತ್ತು ಪ್ರಜ್ವಲ್ ಮೇಲೆ ಅನುಮಾನವಿದೆ ಅಂತ ಲಕ್ಷ್ಮಿ ತಂದೆ ವೆಂಕಟೇಶ್ ಹೇಳಿದ್ದಾರೆ. ಅದೇ ಮಾದರಿ ನಾನು ಪೊಲೀಸರಿಗೆ ದೂರು ನೀಡಿದ್ದು ಸಾವಿನ ಬಗ್ಗೆ ಅಸ್ಪಷ್ಟ ಹೇಳಿಕೆ ಸಹ ನೀಡಿದ್ದಾರೆ. ಕಿಟಕಿಯ ಕಂಬಿಗೆ ನೇಣು ಬಿಗಿದುಕೊಂಡಿರೋದಾಗಿ ಹೇಳಿದ್ದಾರೆ. ಅದು ಸಹ ಆಕೆಯ ಕಾಲು ನೆಲಕ್ಕೆ ತಾಗುವಂತೆ ಇತ್ತಂತೆ. ಹೀಗಿರಬೇಕಾದ್ರೆ ಅದು ಆತ್ಮಹತ್ಯೆ ಹೇಗೆ ಆಗುತ್ತೆ? ನನ್ನ ಪುತ್ರಿ ಲಕ್ಷ್ಮಿ ಸಾವಿನ ಬಗ್ಗೆ ನನಗೆ ಸಂಶಯವಿದೆ ಅಂತ ವೆಂಕಟೇಶ್ ಆರೋಪಿಸಿದ್ದಾರೆ. ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಮತ್ತು ನವೀನ್ ಕಾಲೇಜಿನಲ್ಲಿದ್ದಾಗಲೇ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರಂತೆ. ಪಿಇಎಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುವ ವೇಳೆ ಸುಮಾರು 4 ವರ್ಷ ಪ್ರೀತಿಸಿದ್ದ ಈ ಜೋಡಿ ಬಳಿಕ ಪೋಷಕರನ್ನ ಒಪ್ಪಿಸಿ ವಿವಾಹವಾಗಿತ್ತು. ನವೀನ್ ಟೆಕಿಯಾಗಿದ್ದರಿಂದಾಗಿ ದುಬೈನಲ್ಲಿ ಕೆಲಸ ಸಿಕ್ಕಿತ್ತು. ಹೀಗಾಗಿ ಇಬ್ಬರು ಅಲ್ಲಿಗೆ ತೆರಳಿದ್ರು. ಕೆಎಎಸ್ ಪಿಎಎಸ್ ಪರೀಕ್ಷೆ ಬರೆದಿದ್ದ ಲಕ್ಷ್ಮಿಗೆ ಕೆಲಸ ಸಿಕ್ಕಿದ್ದ ಬಳಿಕ ಪತಿ ಸಮೇತ ಲಕ್ಷ್ಮಿ ಬೆಂಗಳೂರಿಗೆ ವಾಪಸ್ ಆಗಿದ್ರು. ದುಬೈ ಕೆಲಸದ ಬಳಿಕ ಅಮೆಜಾನ್ನಲ್ಲಿ ಕೆಲಸ ಮಾಡಿದ್ದ ನವೀನ್ ಕೆಲಸವನ್ನ ಬಿಟ್ಟು ಹೈದರಾಬಾದ್ಗೆ ತೆರಳಿದ್ರು. ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ 4ರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಬಿಎಂಪಿ ಗುತ್ತಿಗೆದಾರ ಮನು, ಆತನ ಸ್ನೇಹಿತರಾದ ಪ್ರಜ್ವಲ್, ವಸಂತ್, ರಂಜಿತ್ನನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ನಿನ್ನೆಯೂ ಕೆಲಸಕ್ಕೆ ಹೋಗಿದ್ರಂತೆ. ಕೆಲಸ ಮುಗಿಸಿ ಮನೆಗೆ ಹೋಗೋದಾಗಿ ಹೇಳಿದ್ದ ಲಕ್ಷ್ಮಿ ಬಳಿಕ ತನ್ನ ಸ್ನೇಹಿತರ ಮನೆಗೆ ತೆರಳಿದ್ದಾರೆ. ಇತ್ತೀಚೆಗೆ ಲಕ್ಷ್ಮಿಗೆ ಕಾಲು ಶಸ್ತ್ರಚಿಕಿತ್ಸೆಯಾಗಿತ್ತು. ಹೀಗಾಗಿ ಕೆಲ ದಿನಗಳ ಕಾಲ ರಜೆ ಹಾಕಿದ್ರು. ರಜೆ ಮುಗಿಸಿಕೊಂಡು ಲಕ್ಷ್ಮಿ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ರಂತೆ. ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಜೊತೆ ಕಳೆದ 15 ದಿನಗಳಿಂದ ಮಾತನಾಡಿರಲಿಲ್ಲ ಅಂತ ತಂದೆ ವೆಂಕಟೇಶ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಮೃತ ಲಕ್ಷ್ಮಿ ತಂದೆ ವೆಂಕಟೇಶ್, ಮನೆಯಲ್ಲಿ ಅವರ ತಾಯಿ, ಸಹೋದರಿ ಜೊತೆ ಚೆನ್ನಾಗಿದ್ರು. ಲಕ್ಷ್ಮಿ ಬೇಸರದಲ್ಲಿರುವ ಬಗ್ಗೆ ಯಾವತ್ತೂ ಹೇಳಿರಲಿಲ್ಲ ಅಂತ ನಿವೃತ್ತ ಕೆಎಎಸ್ ಅಧಿಕಾರಿ ವೆಂಕಟೇಶ್ ಹೇಳಿದ್ದಾರೆ. ಲಕ್ಷ್ಮಿ ಅನುಮಾನಾಸ್ಪದ ಸಾವಿನ ಬಗ್ಗೆ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಮನುವನ್ನು ವಶಕ್ಕೆ ಪಡೆದು ಹೆಚ್ಚಿನ ಮಾಹಿತಿಗಾಗಿ ಅಪಾರ್ಟ್ಮೆಂಟ್ ಬಳಿಕ ಕರೆತಂದಿದ್ರು. ಮುಖಕ್ಕೆ ಕಪ್ಪು ಪಟ್ಟಿ ಹಾಕಿ ಕರೆದುಕೊಂಡು ಬಂದ ಪೊಲೀಸರು ಸಾವಿನ ಕೇಸ್ ಹೇಗೆಲ್ಲ ನಡೀತು ಅನ್ನೋದರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಸ್ಥಳ ಮಹಜರು ಮಾಡುವ ವೇಳೆ ಎಫ್ಎಸ್ಎಲ್ ಟೀಮ್ ಸಹ ಕರೆಸಲಾಗಿತ್ತು. ಡಿವೈಎಸ್ಪಿ ಲಕ್ಷ್ಮಿ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಗೊತ್ತಾ? ಅಷ್ಟಕ್ಕೂ ಗೆಳೆಯನ ಮನೆಯಲ್ಲಿ ಲಕ್ಷ್ಮಿ ಸೂಸೈಡ್ ಮಾಡ್ಕೊಳ್ಳೋಕೆ ರೀಸನ್ ಏನು? ಖಿನ್ನತೆಗೆ ಒಳಗಾಗಿ ಲಕ್ಷ್ಮಿ ನಿತ್ಯ ಮದ್ಯ ಸೇವನೆಗೆ ಅಡಿಕ್ಟ್ ಆಗಿದ್ರಾ? ಪಾರ್ಟಿಯಲ್ಲಿ 3ರಿಂದ 4 ಜನ ಇದ್ರೂ ಎದ್ದು ಹೋಗಿ ಲಕ್ಷ್ಮಿ ರೂಮ್ ಬಾಗಿಲು ಹಾಕಿ ಆ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಸಾವಿನ ಸುತ್ತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕಿದ್ದ ಪೊಲೀಸ್ ಅಧಿಕಾರಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಗೆಳೆಯನ ಮನೆಯಲ್ಲಿ ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಸ್ನೇಹಿತನ ಮನೆಯಲ್ಲಿ ನಿನ್ನೆ ರಾತ್ರಿ ಪಾರ್ಟಿ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ್ರು. ಸ್ನೇಹಿತರೆಲ್ಲ ಸೇರಿ ಡೋರ್ ಒಡೆದಾಗ ಸಾವನ್ನಪ್ಪಿರುವುದು ಬಯಲಾಗಿದೆ. ಕಳೆದ 1.5 ವರ್ಷದಿಂದ ಡಿವೈಎಸ್ಪಿ ಲಕ್ಷ್ಮಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು. ಗಂಡ ನವೀನ್ ಅಮೆಜಾನ್ನಲ್ಲಿ ಕೆಲಸ ಮಾಡ್ತಿದ್ದು ಸದ್ಯ ಕೆಲಸ ಬಿಟ್ಟಿದ್ರು. ಕೆಲಸ ಇಲ್ಲದ ಕಾರಣ ಹೈದರಾಬಾದ್ಗೆ ತೆರಳಿದ್ದ ನವೀನ್ ಬೆಂಗಳೂರಿನಲ್ಲಿ ಲಕ್ಷ್ಮಿ ಒಬ್ಬಂಟಿಯಾಗಿದ್ರು. ಡಿವೈಎಸ್ಪಿ ಲಕ್ಷ್ಮಿ ತಂದೆ ಕೆಎಸ್ ಅಧಿಕಾರಿ ಆಗಿದ್ರು. ಗಂಡನ ತಂದೆಯು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು. 2 ತಿಂಗಳ ಹಿಂದೆಯಷ್ಟೇ ಲಕ್ಷ್ಮಿ ಸಿಐಡಿಗೆ ಜಾಯ್ನ್ ಆಗಿದ್ರಂತೆ. ಡಿವೈಎಸ್ಪಿ ಲಕ್ಷ್ಮಿ ಮತ್ತು ನವೀನ್ ಮದುವೆಯಾಗಿ ಸುಮಾರು 8 ವರ್ಷ ಆಗಿತ್ತು. ಆದರೂ ದಂಪತಿಗೆ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗದೇ ಇರೋದ್ರಿಂದಾಗಿ ತೀವ್ರ ಮಾನಸಿಕ ಖಿನ್ನತೆಗೆ ಲಕ್ಷ್ಮಿ ಒಳಗಾಗಿದ್ದರು. ಇದೇ ಕಾರಣದಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಡಿವೈಎಸ್ಪಿ ಲಕ್ಷ್ಮಿ ಡಿಪ್ರೆಷನ್ ಇಂದ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಿರಲಿಲ್ಲ. ನಿತ್ಯ ಮದ್ಯ ಸೇವನೆಗೆ ಡಿವೈಎಸ್ಪಿ ಲಕ್ಷ್ಮಿ ಅಡಿಕ್ಟ್ ಆಗಿದ್ರು ಅಂತ ಹೇಳಲಾಗ್ತಿದೆ. ಡಿವೈಎಸ್ಪಿ ಲಕ್ಷ್ಮಿ ಬಿಟ್ಟು ಬಿಡದೆ ಮದ್ಯದ ಪಾರ್ಟಿ ಮಾಡ್ತಿದ್ರಂತೆ. ಅಪಾರ್ಟ್ಮೆಂಟ್ಗೆ ರೆಗ್ಯುಲರ್ ಆಗಿ ಪಾರ್ಟಿಗೆ ಹೋಗ್ತಾ ಇದ್ರು. ಇದೇ ರೀತಿ ನಿನ್ನೆ ಕೂಡ ಮದ್ಯದ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಲಕ್ಷ್ಮಿಗೆ ಅನೇಕ ಸ್ನೇಹಿತರಿದ್ರು. ಒಟ್ಟಿಗೆ ಸೇರಿ ಎಲ್ಲರೂ ಪಾರ್ಟಿ ಮಾಡ್ತಿದ್ರು. ಅದರಂತೆ ನಿನ್ನೆ ಪಾರ್ಟಿಗೆ ಹೋದಾಗ ಲಕ್ಷ್ಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪಾರ್ಟಿಯಲ್ಲಿ 3 ರಿಂದ 4 ಜನ ಭಾಗಿಯಾಗಿದ್ರು ಅಂತ ಹೇಳಲಾಗಿದೆ. ಸ್ನೇಹಿತ ಮನು ಸೇರಿದಂತೆ 4 ಜನ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಪಾರ್ಟಿ ಮಧ್ಯೆ ಎದ್ದು ಹೋಗಿ ರೂಮ್ ಬಾಗಿಲು ಹಾಕಿದ್ದ ಲಕ್ಷ್ಮಿ ರೂಮ್ನಿಂದ ವಾಪಸ್ ಬರಲೇ ಇಲ್ಲ. ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಅನುಮಾನಾಸ್ಪದ ಸಾವು ಪ್ರಕರಣ ಸಂಬಂಧ ಎಫ್ಎಸ್ಎಲ್ ತಜ್ಞರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸ್ಥಳ ಪರಿಶೀಲನೆ ವೇಳೆ ತಜ್ಞರು ಅನುಮಾನ ವ್ಯಕ್ತಪಡಿಸಿದ್ದು, ಡಿವೈಎಸ್ಪಿ ಲಕ್ಷ್ಮಿ ಅವರದ್ದು ಹತ್ಯೆಯೋ ಆತ್ಮಹತ್ಯೆಯೋ ಅನ್ನೋದು ಗೊತ್ತಾಗದೆ ತಕ್ಷಣ ನಿರ್ಧಾರಕ್ಕೆ ಬರೋಕೆ ಆಗ್ತಿಲ್ಲ ಅಂತ ತಜ್ಞರು ಹೆಚ್ಚಿನ ಪರಿಶೀಲನೆ ನಂತರ ಸಂಪೂರ್ಣ ವರದಿ ಸಲ್ಲಿಸೋಕೆ ನಿರ್ಧರಿಸಿದ್ದಾರೆ. ಎರಡು 2012ರಲ್ಲಿ ನವೀನ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ದ ಡಿವೈಎಸ್ಪಿ ಲಕ್ಷ್ಮಿಗೆ ದಿನ ಕಳೆದಂತೆ ಪತಿ ನವೀನ್ ಜೊತೆಗೆ ವೈಮನಸ್ಸು ಶುರುವಾಗಿತ್ತು. ವೈಮನಸ್ಸು ಹೆಚ್ಚಾಗಿ ಮಾನಸಿಕವಾಗಿ ನೊಂದಿದ್ದ ಡಿವೈಎಸ್ಪಿ ಲಕ್ಷ್ಮಿ ಜೊತೆಗೆ 8 ವರ್ಷದಿಂದ ಮಕ್ಕಳಾಗದ ಬಗ್ಗೆ ಖಿನ್ನತೆ ಇತ್ತು. ಮಕ್ಕಳಾಗದೇ ಇದ್ದುದಕ್ಕೆ ಈ ಹಿಂದೆ 2 ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರಂತೆ. ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಯಿಂದ ಗುಣಮುಖರಾಗಿದ್ದ ಲಕ್ಷ್ಮಿ ನಿನ್ನೆ ಕೂಡ ಖಿನ್ನತೆಯಿಂದ ಇದ್ರಂತೆ. ಡಿವೈಎಸ್ಪಿ ಲಕ್ಷ್ಮಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯಲ್ಲಿ ಇದು ಆತ್ಮಹತ್ಯೆ ಅಂತ ಸಾಬೀತಾಗಿರುವುದಾಗಿ ಟಿವಿ9ಗೆ ಉನ್ನತ ಮೂಲಗಳು ಮಾಹಿತಿ ನೀಡಿವೆ. ಆತ್ಮಹತ್ಯೆಗೆ ನಿಖರ ಕಾರಣ ಏನು ಎಂಬ ಬಗ್ಗೆ ತನಿಖೆ ಮುಂದುವರೆದಿದೆ. ಮಾತ್ರ ಅಲ್ಲ, ಮನು ಮನೆಯಲ್ಲಿ ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಬಿಜೆಪಿ ನಾಯಕರ ಜೊತೆ ಗುರುತಿಸಿಕೊಂಡಿರುವ ಮನು ಅಲಿಯಾಸ್ ಮನೋಹರ್ ಈ ಹಿಂದೆ ಏನೂ ಇಲ್ಲದೆ ಬೆಂಗಳೂರಿಗೆ ಬಂದಿದ್ದಂತೆ. ಬಂಡೆಮಾರಮ್ಮ ದೇವಸ್ಥಾನದ ಬಳಿ ಮನು ಹಾಗೂ ಕುಟುಂಬ ವಾಸವಿದೆ. ಆದರೆ ಸುಪ್ರೀಂ ಸ್ವಸ್ತಿಕ್ ಅಪಾರ್ಟ್ಮೆಂಟ್ನಲ್ಲಿ ಮನು ಪಾರ್ಟಿ ಮಾಡ್ತಿದ್ದ. ಪತ್ನಿ ಮಕ್ಕಳನ್ನ ಬೇರೆ ಕಡೆ ಇರಿಸಿದ್ದ ಮನು ಇದೇ ಅಪಾರ್ಟ್ಮೆಂಟ್ನಲ್ಲಿ ಕೆಲ ಡೀಲಿಂಗ್ ವ್ಯವಹಾರ ನಡೆಸುತ್ತಿದ್ದ ಅಂತ ಹೇಳಲಾಗ್ತಿದೆ. ಅಫಿಷಿಯಲ್ ಮನೆ ಒಂದು, ಅನ್ಅಫಿಷಿಯಲ್ ಮನೆ ಒಂದಿದ್ದು ಈ ಬಗ್ಗೆ ಪೊಲೀಸರು ಮಾಹಿತಿ ಪಡೆದಿದ್ದಾರೆ. ಅನ್ನಪೂರ್ಣೇಶ್ವರಿ ಫ್ಲಾಟ್ಗೆ ಬರ್ತಿದ್ದ ಡಿವೈಎಸ್ಪಿ ಲಕ್ಷ್ಮಿ ನಿನ್ನೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕಳೆದ 3 ದಿನದ ಹಿಂದೆ ಲಕ್ಷ್ಮಿ ಪತಿ ನವೀನ್ ಫ್ಲಾಟ್ಗೆ ಬಂದಿದ್ದರಂತೆ. ಕೆಲಸಕ್ಕೆ ಸೇರುವ ಮೊದಲೇ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಬಳಿಕ 2014ನೇ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು. ಕೆಪಿಎಸ್ಸಿ ಆಯ್ಕೆ ಮಾಡಿಕೊಂಡು ಡಿಎಸ್ಪಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಲಕ್ಷ್ಮಿ ಕಳೆದ 2 ವರ್ಷಗಳಿಂದ ದಾಂಪತ್ಯ ವಿಚಾರವಾಗಿ ಖಿನ್ನತೆಗೆ ಒಳಗಾಗಿ ಹೆಚ್ಚು ಮದ್ಯ ಸೇವನೆ ಮಾಡ್ತಿದ್ರಂತೆ. ಬೆಂಗಳೂರು ಮಿಷನ್ 2022ಗೆ ಸಿಎಂ ಬಿಎಸ್ವೈ ಹಾಕಿದ ಮುನ್ನುಡಿ ಹೇಗಿತ್ತು? ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಕೈ ಹಿಡಿತಾರಾ? ವಾಟಾಳ್ ನಾಗರಾಜ್ ನಾಯಿಗಳ ಮೆರವಣಿಗೆ ಮಾಡಿ ಯಾರನ್ನ ಗೇಲಿ ಮಾಡಿದ್ರು? ವಿಧಾನ ಪರಿಷತ್ ಭೂಮಾಫಿಯಾ ಗೂಂಡಾಗಳ ರಕ್ಷಣಾ ತಾಣವಾಗಿದೆ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಗತಿ ಪಥದಲ್ಲಿ ಮುಂದಿರುವ ಬೆಂಗಳೂರು ಮಹಾನಗರ ಯಾವಾಗಲೂ ಎಲ್ಲಾ ವಿಚಾರದಲ್ಲೂ ಮುಂದಿದೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಬೆಂಗಳೂರು ಮಿಷನ್ 2022 ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಎಸ್ವೈ 2022ರಲ್ಲಿ ಬೆಂಗಳೂರು ಹೇಗಿರಬೇಕು ಅಂತ ಯೋಜನೆ ಬಗ್ಗೆ ಪ್ರಧಾನಿ ಮೋದಿ ಪ್ರಸ್ತಾಪ ಮಾಡಿದ್ದು, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುನ್ನಡೆಯಾಗಿದೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿರ್ವಹಣೆಗೆ ಯೋಜನೆ ಮಾಡಿದ್ದು, ಇದು ರಾಜ್ಯದ ರಾಜಧಾನಿ ಅಷ್ಟೇ ಅಲ್ಲ, ಉದ್ಯಮ ವಾಣಿಜ್ಯ ಉದ್ಯೋಗದ ರಾಜಧಾನಿಯಾಗಿದೆ ಅಂತ ಹೇಳಿದರು.
ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಮತ್ತು ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದಕ್ಕೆ ಸ್ಪಷ್ಟನೆ ನೀಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಕಾಂಗ್ರೆಸ್ಗೆ ಬೆಂಬಲಿಸುತ್ತಿದ್ದಾರೆ. ಈ ವಿಚಾರವಾಗಿ ಅವರು ನನ್ನನ್ನು ಭೇಟಿಯಾಗಿ ಚರ್ಚಿಸಿದ್ರು ಅಂತ ಡಿಕೆಶಿ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯರು ಗದ್ದಲ ಗಲಾಟೆಯನ್ನು ಖಂಡಿಸಿ ವಾಟಾಳ್ ನಾಗರಾಜ್ ನಾಯಿಗಳ ಮೆರವಣಿಗೆ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದರು. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ವಾಟಾಳ್, ಮಾನ ಮರ್ಯಾದೆ ಇದ್ರೆ ಗಲಾಟೆ ಮಾಡದೆ ಸದಸ್ಯರು ರಾಜೀನಾಮೆ ನೀಡಬೇಕು, ಗದ್ದಲ ಮಾಡಿದವರೆಲ್ಲ ರೌಡಿಗಳೇ ಪರಿಷತ್ ಸದಸ್ಯರಾಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಉಳಿದಿಲ್ಲ ಅಂತ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಪ್ರತಿಭಟನೆ ನಡೆಸುತ್ತಲೇ ಸರ್ಕಾರದ ವಿರುದ್ಧ ಕಿಡಿಕಾರಿದ ವಾಟಾಳ್, ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಉಳಿಯದೇ ಇರೋದಕ್ಕೆ ಸಿಎಂ ಬಿಎಸ್ ಯಡಿಯೂರಪ್ಪ ಕಾರಣ ಅಂತ ಜರಿದ್ರು. ಯಡಿಯೂರಪ್ಪ ಅಧಿಕಾರಕ್ಕೆ ಬಂದಿದ್ದೇ ಅಕ್ರಮ. ಸ್ಪೀಕರ್ ಪೀಠವನ್ನ ದುರುಪಯೋಗ ಮಾಡಿಕೊಂಡ್ರೆ ಹಳೆ ಸ್ನೇಹಿತರು ಕುಮಾರಸ್ವಾಮಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧವೂ ಪರೋಕ್ಷವಾಗಿ ಗುಡುಗಿದ್ರು. ವಿಧಾನ ಪರಿಷತ್ ಈಗ ಹಿರಿಯರ ಮನೆಯಾಗಿ ಉಳಿದಿಲ್ಲ, ಭೂಮಾಫಿಯಾ ಗೂಂಡಾಗಳ ರಕ್ಷಣಾ ತಾಣವಾಗಿದೆ ಅಂತ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಹೇಳಿದ್ದಾರೆ. ಈ ಬಗ್ಗೆ ಹೇಳಿಕೆ ಬಿಡುಗಡೆ ಮಾಡಿರೋ ಕುರುಬೂರು, ಪರಿಷತ್ನಲ್ಲಿ ಗಲಾಟೆಯಿಂದ ಅದು ಹಿರಿಯರ ಮನೆಯಲ್ಲ ಅನ್ನೋದು ಸಾಬೀತಾಗಿದೆ. ಹೀಗಾಗಿ ವಿಧಾನ ಪರಿಷತ್ ರದ್ದು ಮಾಡಬೇಕು. ಪರಿಷತ್ ರದ್ದು ಮಾಡಿದ್ದಾದ್ರೆ 250 ಕೋಟಿ ಉಳಿಯುತ್ತೆ ಅಂತ ಕುರುಬೂರು ಶಾಂತಕುಮಾರ್ ಹೇಳಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ನೌಕರರು ನಡೆಸಿದ ಮುಷ್ಕರದಿಂದಾಗಿ ಸಿಬ್ಬಂದಿಗೆ ಕುತ್ತು ಎದುರಾಗಿದೆ. ಸಾರಿಗೆ ಸಿಬ್ಬಂದಿಯ 4 ದಿನದ ವೇತನವನ್ನು ಕಡಿತ ಮಾಡುವ ಸಾಧ್ಯತೆ ಇದೆ. ಈ ಹಿಂದೆಯೂ ಪ್ರತಿಭಟನೆಯ ವೇಳೆ ವೇತನ ಕಡಿತವಾಗಿದ್ದು, ಮುಷ್ಕರದ ವೇಳೆ ಸಾರಿಗೆ ಸಂಚಾರ ನಿಲ್ಲಿಸಿದ್ದರಿಂದಾಗಿ ರಾಜ್ಯದ 4 ನಿಗಮಗಳಿಗೆ 64.87 ಕೋಟಿ ರೂಪಾಯಿ ನಷ್ಟವಾಗಿತ್ತು. ಕೆಲವೆಡೆ ಕಲ್ಲು ತೂರಾಟದಿಂದ ಬಸ್ಗಳಿಗೆ ಹಾನಿಯಾಗಿತ್ತು. ಹೀಗಾಗಿ ಸಿಬ್ಬಂದಿ 4 ದಿನದ ವೇತನವನ್ನು ಕಡಿತ ಮಾಡುವ ಸಾಧ್ಯತೆ ಇದೆ. ಕಸ ಸಂಗ್ರಹಕ್ಕೆ 200 ರೂಪಾಯಿ ಶುಲ್ಕ ವಿಧಿಸೋಕೆ ಬಿಬಿಎಂಪಿ ಪ್ರಸ್ತಾವನೆ ಮಾಡಿತ್ತು. ಈ ಬಗ್ಗೆ ಟಿವಿ9 ನವೆಂಬರ್ 18ರಂದೇ ವಿಸ್ತೃತ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಬಿಬಿಎಂಪಿ ಕಸ ಶುಲ್ಕ ಪ್ರಸ್ತಾವನೆಯನ್ನ ಕೈಬಿಟ್ಟಿದೆ. ಈ ಬಗ್ಗೆ ಟಿವಿ9ಗೆ ಮಾಹಿತಿ ನೀಡಿರೋ ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ, ಕಸ ಶುಲ್ಕ ವಿಧಿಸುವುದಿಲ್ಲ ಅಂತ ಹೇಳಿದ್ದಾರೆ. ಶಾಸಕ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಮತ್ತು 2 ಠಾಣಾ ವ್ಯಾಪ್ತಿಯಲ್ಲಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಮೇಯರ್ ಸಂಪತ್ ರಾಜ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಡಿಕೆಶಿ ಶಿಫಾರಸು ಮಾಡಿದ್ದಾರೆ. ಶಿಸ್ತು ಪಾಲನಾ ಸಮಿತಿಗೆ ಶಿಫಾರಸು ಮಾಡಿದ್ದು, ಸಂಪತ್ ರಾಜ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದ್ದಾರೆ. ಸಂಪತ್ ರಾಜ್ ವಿರುದ್ಧ ಕ್ರಮಕ್ಕೆ ಶಾಸಕ ಅಖಂಡ ಶ್ರೀನಿವಾಸ್ ಆಗ್ರಹಿಸಿದ್ರು. ಮಾತ್ರವಲ್ಲ, ಕ್ರಮ ಕೈಗೊಳ್ಳದಿದ್ದರೆ ಹೈಕಮಾಂಡ್ ಮೊರೆ ಹೋಗುವ ಸಾಧ್ಯತೆ ಇತ್ತು. ಹೀಗಾಗಿ ಶಿಸ್ತು ಕ್ರಮಕ್ಕೆ ಡಿಕೆ ಶಿವಕುಮಾರ್ ಶಿಫಾರಸು ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯಾಗೆ ಕಂಕಣ ಕೂಡಿ ಬಂದಿದೆ. ಮುಂದಿನ ವರ್ಷ ಫೆಬ್ರವರಿ 19ರಂದು ಡಿಕೆಶಿ ಪುತ್ರಿಯ ವಿವಾಹ ಅದ್ದೂರಿಯಾಗಿ ನಡೆಯಲಿದೆ. ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿಯ ಹೋಟೆಲ್ನಲ್ಲಿ ಮದುವೆ ಆದರೆ ಫೆಬ್ರವರಿ 20ರಂದು ಕನಕಪುರದಲ್ಲಿ ಪ್ರತ್ಯೇಕ ಆರತಕ್ಷತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಚಂದ್ರಶೇಖರ್ ಇಂಡಿಗೆ ಇಂದು ಫುಲ್ ಡ್ರಿಲ್ ಮಾಡಿದ್ದು ಯಾರು? ಮಂತ್ರಾಲಯದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥಶ್ರೀ ಬೇಸರ ವ್ಯಕ್ತಪಡಿಸಿದ್ದು ಯಾಕೆ? ಪ್ರಭಾವಿಗಳ ಹೆಸರೇಳಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದು ಯಾರು? ಯಮಕನಮರಡಿ ವ್ಯಾಪ್ತಿಯ ಅಂಕಲಗಿ ಗ್ರಾಮದಲ್ಲಿ ಫೈರಿಂಗ್ ಕಿಚ್ಚು ಹಚ್ಚಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಮುಂದುವರೆದಿದ್ದು, ಚಂದ್ರಶೇಖರ ಇಂಡಿಗೆ ಭಾರೀ ಡ್ರಿಲ್ ಶುರುವಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಆರೋಪದಡಿ ಇಂಡಿ ಬಂಧನವಾಗಿದ್ದು, 2 ದಿನ ಸಿಬಿಐ ಕಸ್ಟಡಿಯಲ್ಲಿರೋ ಇಂಡಿಗೆ ಧಾರವಾಡ ಉಪನಗರ ಸ್ಟೇಷನ್ನಲ್ಲಿ ಫುಲ್ ಡ್ರಿಲ್ ನಡೆದಿದೆ. ಆರೋಪಿಗಳನ್ನು ಪರಸ್ಪರ ಎದುರು ಕೂರಿಸಿಕೊಂಡು ವಿಚಾರಣೆ ನಡೆಸಲಾಗುತ್ತಿದೆ. 6ನೇ ತರಗತಿ ಪಠ್ಯದಲ್ಲಿ ಬ್ರಾಹ್ಮಣ ಸಮಾಜದ ಬಗ್ಗೆ ಅವಹೇಳನ ವಾಕ್ಯ ಬಳಸಿದ್ದಕ್ಕೆ ಮಂತ್ರಾಲಯದ ಸುಬುಧೇಂದ್ರ ತೀರ್ಥ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿವಾದಾತ್ಮಕ ವಾಕ್ಯ ತೆಗೆಯುವಂತೆ ಆಗ್ರಹಿಸಿದ್ದಾರೆ. ಈ ಸಂಬಂಧ ಸಿಎಂ ಬಿಎಸ್ವೈ ಶಿಕ್ಷಣ ಸಚಿವರ ಜೊತೆಗೆ ಚರ್ಚಿಸಿದ್ದಾರೆ. ಸಚಿವರು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಅಂತ ಕೂಡ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿ ಮಂತ್ರಾಲಯ ಶ್ರೀಗಳು ತಿಳಿಸಿದ್ದಾರೆ. ಪ್ರಭಾವಿಗಳ ಹೆಸರನ್ನ ಹೇಳಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರೋ ಯುವರಾಜ್ ಮೂಲತಃ ಚಿತ್ರದುರ್ಗದ ದೇವಪುರದಹಟ್ಟಿ ಮೂಲದವನು. ಚಿತ್ರದುರ್ಗದ ಸೇವಾಲಾಲ್ ಮಠದ ಪೀಠಾಧ್ಯಕ್ಷನಾಗಿದ್ದ. ಮಾತ್ರವಲ್ಲ, ದೇವಪುರಹಟ್ಟಿಯ ರಮೇಶ ಸಂಗನ ಬಸವಶ್ರೀ ಸಹ ಆಗಿದ್ದಂತೆ. ಮುರುಘಾ ಮಠದ ಶಿವಮೂರ್ತಿ ಶರಣರಿಂದ ದೀಕ್ಷೆ ಪಡೆದಿದ್ದ ಈತ ಸುಮಾರು 2 ವರ್ಷ ಸೇವಾಲಾಲ್ ಪೀಠದ ಅಧ್ಯಕ್ಷನಾಗಿದ್ದ. 20 ವರ್ಷದ ಹಿಂದೆ ಸ್ವಾಮೀಜಿಯಾಗಿದ್ದ ವಂಚಕ ಯುವರಾಜ್ ಬಳಿಕ ಪೀಠ ತ್ಯಜಿಸಿ ಬೆಂಗಳೂರಿಗೆ ತೆರಳಿದ್ದ ಅಂತ ಬಂಜಾರ ಸಮಾಜದ ಮುಖಂಡ ಲಿಂಗನಾಯಕ್ ಹೇಳಿದ್ದಾರೆ.
ಅಂಕಲಗಿ ಗ್ರಾಮದಲ್ಲಿ 2 ಕುಟುಂಬಗಳ ಮಧ್ಯೆ ನಡೆದ ಮಾರಾಮಾರಿ ಕೇಸ್ನಲ್ಲಿ ಪ್ರಮುಖ ಆರೋಪಿ ರಾಜು ತಳವಾರ್ ಸಾಹುಕಾರ ಆಪ್ತರಂತೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ರಮೇಶ್ ಜಾರಕಿಹೊಳಿ, ರಾಜು ತಳವಾರ್ ಅಷ್ಟೇ ಅಲ್ಲ, ಇಡೀ ಅಂಕಲಗಿ ಜನ ನನ್ನ ಆಪ್ತರಿದ್ದಾರೆ ಅಂತ ತಪ್ಪು ಮಾಡಿದವರನ್ನ ಸಪೋರ್ಟ್ ಮಾಡಲ್ಲ, ಕ್ರಮ ಕೈಗೊಳ್ತೇವೆ ಅಂತ ಜಾರಕಿಹೊಳಿ ಹೇಳಿದ್ರು. ಮಾರಾಮಾರಿ ಆದ 2 ಕುಟುಂಬದವರು ನಮ್ಮ ಸಂಬಂಧಿಕರಾಗಿದ್ದು, 2 ಕಡೆಯವರನ್ನ ನಾಳೆ ನನ್ನ ಕಚೇರಿಗೆ ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದ್ರು. ಚಿತ್ರದುರ್ಗದಲ್ಲಿ ಮುಖ್ಯ ರಸ್ತೆ ಕಾಮಗಾರಿ ನಿರ್ಮಾಣ ವಿಳಂಬವಾಗಿದ್ದಕ್ಕೆ ಆಕ್ರೋಶಗೊಂಡ ಕರ್ನಾಟಕ ನವ ನಿರ್ಮಾಣ ಸೇನೆ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ರಸ್ತೆ ತಡೆದು ಧರಣಿ ನಡೆಸಿದರು. ಕಳಪೆ ಕಾಮಗಾರಿ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯ ಶಾಸಕ ತಿಪ್ಪಾರೆಡ್ಡಿ, ನಗರಸಭೆ ಸದಸ್ಯರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಆಮೆಗತಿಯ ಕಾಮಗಾರಿಯಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಿದ್ದು, ಹದಗೆಟ್ಟ ರಸ್ತೆಗಳಿಂದಾಗಿ ಅಪಘಾತಗಳಾಗಿ ಜನರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿದರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇನ್ನು 7 ತಿಂಗಳು ಅನಾಥವಾಗಿರಲಿದೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಗೆ ಇನ್ನು 7 ತಿಂಗಳು ಕಾಯಲೇಬೇಕಿದೆ. ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದ್ದು, ಈಗಾಗಲೇ ಅವಧಿ ಮುಗಿದು 21 ತಿಂಗಳು ಕಳೆದಿವೆ. 6 ವಾರಗಳಲ್ಲಿ ವಾರ್ಡ್ ಮರು ವಿಂಗಡಣೆ ಪ್ರಕ್ರಿಯೆ ನಡೆದಿದ್ದು, ಇದಾದ 2 ತಿಂಗಳ ಬಳಿಕ ವಾರ್ಡ್ ಮೀಸಲಾತಿ ಅಧಿಸೂಚನೆ ಪ್ರಕಟವಾಗಲಿದೆ. ಹೀಗಾಗಿ ಇನ್ನು 7 ತಿಂಗಳು ಪಾಲಿಕೆ ಅನಾಥವಾಗಿರಲಿದೆ. ಪ್ರಧಾನಿ ನರೇಂದ್ರ ಮೋದಿ ಆಧುನಿಕ ಭಸ್ಮಾಸುರ. ಅವರು ಎಲ್ಲೆಲ್ಲಿ ಕೈ ಹಾಕ್ತಾರೆ ಅಲ್ಲಿ ಎಲ್ಲವೂ ಭಸ್ಮವಾಗ್ತಿದೆ ಅಂತ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಉಗ್ರಪ್ಪ, ದೇಶದ ಜಿಡಿಪಿ ಕುಸಿದು ಹೋಗಿ ಇರೋ ಉದ್ಯೋಗ ಉಳಿದರೆ ಸಾಕು ಇರುವಂತಾಗಿದೆ. ಎಕಾನಮಿ ಮತ್ತು ಉದ್ಯೋಗಗಳನ್ನ ಭಸ್ಮ ಮಾಡಿದ್ರು. ಈಗ ರೈತರನ್ನ ಭಸ್ಮ ಮಾಡಿದ್ದಾರೆ. 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂಬಾನಿ ಮತ್ತು ಅದಾನಿ ವಿರುದ್ಧ ರೈತರು ನಡೆಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕ್ಯಾಂಟರ್ ಕಳ್ಳತನ ಮಾಡಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಜಲನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಚಾಲಾಕಿ ಕಳ್ಳನನ್ನ ಬಂಧಿಸಿದ್ದಾರೆ. ವಿಜಯಪುರ ನಗರದ ಹೊರಭಾಗದ ಕೊಲ್ಲಾರ ಬೈಪಾಸ್ ರಸ್ತೆಯಲ್ಲಿ ವಿಕಾಸ ಕಾಂಬಾಳೆಯನ್ನ ಬಂಧಿಸಿದ್ದಾರೆ. ಅಶೋಕ್ ಲೇಲ್ಯಾಂಡ್ ಕಂಪನಿಯ ಕ್ಯಾಂಟರ್ ವಾಹನವನ್ನ ಕಳ್ಳತನ ಮಾಡಿದ ಖದೀಮನಿಂದ ಸುಮಾರು 13,37,000 ಮೌಲ್ಯದ ಕ್ಯಾಂಟರ್ ಜಪ್ತಿ ಮಾಡಲಾಗಿದೆ. ಪಕ್ಷದ ವಿರುದ್ಧ ಬಂಡಿದ್ದ ಕೈ ನಾಯಕರ ಒಗ್ಗೂಡಿಸೋಕೆ ಸೋನಿಯಾ ಗಾಂಧಿ ಹೂಡಿದ ತಂತ್ರ ಏನು? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೋದಿ ಸರ್ಕಾರವನ್ನ ಕ್ಲಾಸ್ಗೆ ತೆಗೆದುಕೊಂಡಿದ್ದು ಹೇಗೆ? ಕಾನೂನುಗಳ ವಿರುದ್ಧ ಪ್ರತಿಭಟನೆ ನಡೆಸೋದು ಮೂಲಭೂತ ಹಕ್ಕು ಅಂತ ಹೇಳಿದ್ದು ಯಾರು? ಇಂಥ ಮತ್ತಷ್ಟು ವಿಚಾರಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ಬಂಡಾಯದ ಬೇಗೆಯಿಂದ ಎಚ್ಚೆತ್ತುಕೊಂಡಿರುವ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ. ಡಿಸೆಂಬರ್ 19ರಂದು ಬಂಡಾಯ ನಾಯಕರನ್ನ ಭೇಟಿಯಾಗಲಿರುವ ಸೋನಿಯಾ, ಕಪಿಲ್ ಸಿಬಲ್, ಆನಂದ್ ಶರ್ಮಾ, ಗುಲಾಂ ನಬಿ ಆಜಾದ್, ವೀರಪ್ಪ ಮೊಯ್ಲಿ ಸೇರಿ ಕೆಲ ಬಂಡಾಯ ನಾಯಕರ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೆಯಬೇಕು, ಚುನಾವಣೆ ಮೂಲಕ ಅಧ್ಯಕ್ಷರ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಸೋನಿಯಾ ಗಾಂಧಿ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿಲ್ಲ, ದೇಶದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಕುಸಿತಾ ಇದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ದೆಹಲಿಯ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕರ್ನಲ್ ಗುರುದ್ವಾರದ ಅರ್ಚಕ ಸಂತ ಬಾಬಾ ರಾಮ್ ಸಿಂಗ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಪ್ರತಿಭಟನೆಯಿಂದ ನೊಂದು ಆತ್ಮಹತ್ಯೆಗೆ ಶರಣಾಗಿರುವುದಾಗಿ ಸಂತ ಬಾಬಾ ರಾಮ್ ಸಿಂಗ್ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ. ಈ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೋದಿ ಸರ್ಕಾರವನ್ನ ಟೀಕಿಸಿದ್ದಾರೆ. ಮೋದಿ ಸರ್ಕಾರವು ಕ್ರೂರತೆಯ ಮಿತಿಯನ್ನ ಮೀರಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ತೆರವು ಕೋರಿರುವ ಪಿಐಎಲ್ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್, ಕಾನೂನುಗಳ ವಿರುದ್ಧ ಪ್ರತಿಭಟಿಸುವುದು ಮೂಲಭೂತ ಹಕ್ಕು ಅಂತ ಹೇಳಿದೆ. ರೈತರ ಪ್ರತಿಭಟನೆ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗಿದ್ದು, ರೈತರ ಹೋರಾಟವನ್ನ ನಾವು ಮೊಟಕುಗೊಳಿಸುವ ಪ್ರಶ್ನೆಯೇ ಇಲ್ಲ ಅಂತ ಸಿಜೆಐ ಎಸ್ಎ ಬೋಬ್ಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಪ್ರತಿಭಟನೆ ಇನ್ನೊಬ್ಬರ ಜೀವಕ್ಕೆ ಹಾನಿಯಾಗಬಾರದು ಅಂತ ನಮ್ಮ ಆಶಯ ಅಂತ ಹೇಳಿದ್ದಾರೆ. ಕೋರ್ಟ್ ಪ್ರಕರಣ ವಿಚಾರಣೆ ಮುಗಿಸೋವರೆಗೂ ಕೃಷಿ ಕಾಯ್ದೆ ಜಾರಿ ಮಾಡದೇ ಇರೋಕೆ ಸಾಧ್ಯವೇ ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಇದು ಕಷ್ಟ ಅಂತ ಹೇಳಿರೋ ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್ ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಸೂಚನೆ ಪಡೆದು ಉತ್ತರಿಸುವುದಾಗಿ ಹೇಳಿದ್ದಾರೆ. ತಾತ್ಕಾಲಿಕವಾಗಿ ಕೃಷಿ ಕಾಯ್ದೆಯನ್ನ ಅಮಾನತಿನಲ್ಲಿಟ್ಟು ಮಾತುಕತೆ ನಡೆಸೋಕೆ ಸಾಧ್ಯವೇ? ಈ ಬಗ್ಗೆ ರೈತರೊಂದಿಗೆ ಮಾತುಕತೆ ನಡೆಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು ವಿಚಾರಣೆಯನ್ನ ಮುಂದೂಡಿದೆ. ಕೊರೋನಾದಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ದಾಖಲಾಗಿರುವ ಹರಿಯಾಣ ಆರೋಗ್ಯ ಸಚಿವ ಅನಿಲ್ ವಿಜ್ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತ ಮೇದಾಂತ ಆಸ್ಪತ್ರೆಯ ವೈದ್ಯರು ಹೇಳಿದ್ದಾರೆ. ಈ ಮೊದಲು ಅನಿಲ್ ವಿಜ್ ಆರೋಗ್ಯ ಸ್ಥಿತಿ ಬಿಗಡಾಯಿಸಿದೆ ಅಂತ ಹೇಳಲಾಗಿತ್ತು. ಈ ಮೊದಲು ರೋಹಟಕ್ನ ಸ್ನಾತಕೋತ್ತರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಅನಿಲ್ ವಿಜ್ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು.
ಕೇರಳದಲ್ಲಿ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎಡಪಕ್ಷಗಳ ನೇತೃತ್ವದ ಎಲ್ಡಿಎಫ್ ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಎರಡನೇ ಸ್ಥಾನದಲ್ಲಿದೆ. 941 ಗ್ರಾಮ ಪಂಚಾಯತ್ ಪೈಕಿ 514 ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಡಿಎಫ್ ಮುನ್ನಡೆ ಸಾಧಿಸಿದೆ. 6 ನಗರ ಪಾಲಿಕೆ ಪೈಕಿ 5ರಲ್ಲಿ ಎಲ್ಡಿಎಫ್ ಮುನ್ನಡೆ ಸಾಧಿಸಿದೆ. 14 ಜಿಲ್ಲಾ ಪಂಚಾಯತ್ ಪೈಕಿ 11 ಜಿಲ್ಲಾ ಪಂಚಾಯತ್ಗಳಲ್ಲಿ ಎಲ್ಡಿಎಫ್ ಮುನ್ನಡೆ ಸಾಧಿಸಿದೆ. ಅಯೋಧ್ಯೆಯಲ್ಲಿ 2021 ಜನವರಿ 26ರಂದು ಮಸೀದಿ ನಿರ್ಮಾಣಕ್ಕೆ ಅಡಿಪಾಯ ಹಾಕುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಸರ್ಕಾರದಿಂದ ನೀಡಿರುವ 5 ಎಕರೆಯಲ್ಲಿ ಮಸೀದಿ ನಿರ್ಮಾಣ ಮಾಡಲಾಗುತ್ತಿದ್ದು, ಮಲ್ಟಿಸ್ಪೆಷಲ್ ಆಸ್ಪತ್ರೆ, ಸಮುದಾಯದ ಅಡುಗೆ ಮನೆ, ಗ್ರಂಥಾಲಯ ನಿರ್ಮಾಣದ ನೀಲನಕ್ಷೆ ಡಿಸೆಂಬರ್ 19ಕ್ಕೆ ಅನಾವರಣಗೊಳ್ಳಲಿದೆ. ಏಕಕಾಲದಲ್ಲಿ 2,000 ಜನ ಸೇರಿ ನಮಾಜ್ ಮಾಡೋಕೆ ಅವಕಾಶ ನೀಡಲಾಗುತ್ತೆ. ಕೊರೋನಾ ಸೋಂಕಿನ ಆರ್ಭಟದಿಂದಾಗಿ ಸ್ಥಗಿತಗೊಂಡು ನಷ್ಟ ಅನುಭವಿಸಿರುವ ಏರ್ ಇಂಡಿಯಾ ವಿಮಾನ ಸಂಸ್ಥೆ ಈಗ ಪ್ರಯಾಣಿಕರಿಗೆ ಭರ್ಜರಿ ಆಫರ್ ನೀಡಿದೆ. ಏರ್ ಇಂಡಿಯಾದಲ್ಲಿ ಟಿಕೆಟ್ ಬುಕ್ ಮಾಡುವ ಹಿರಿಯ ನಾಗರಿಕರಿಗೆ 50% ರಿಯಾಯಿತಿ ಸಿಗಲಿದೆ. ಈ ಆಫರ್ ಡೊಮೆಸ್ಟಿಕ್ ವಿಮಾನಕ್ಕೆ ಮಾತ್ರ ಅನ್ವಯವಾದರೆ 60 ವರ್ಷ ಮೇಲ್ಪಟ್ಟ ಪ್ರಯಾಣಿಕರಿಗೆ ಈ ರಿಯಾಯಿತಿ ಸೌಲಭ್ಯ ಇರಲಿದೆ ಅಂತ ಏರ್ ಇಂಡಿಯಾ ವೆಬ್ಸೈಟ್ ಮಾಹಿತಿ ನೀಡಿದೆ.